ನಮಸ್ಕಾರ ನಮ್ಮಂದಿಗೆ ವೆಲ್ಕಮ್ ಟು ಬೋನ್ ಲಾಗ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ಡೇ ನಾವು ಹೊರಗೆ ಔಟಿಂಗ್ ಹೋಗ್ತಾ ಇದ್ದೀವಿ. ನಾನು ಸೌರವ್ ಸರ್, ನಿಖಿಲ್. ಮುಂದಿನ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ವೇಟ್ ಮಾಡಿ ಗೈಸ್, ಬರುತ್ತೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇವಾಗ ಹೊರಗೆ ಹೋಗ್ತಾ ಇದ್ದೀವಿ. ಹೋಗಿ ಲೆಟ್ಸ್ ಗೋ. ಬರ್ತೀಯ ನೀನು ಎಲ್ಲ ವಿಡಿಯೋ ಮಾಡೋಣ ಅಂತ. ಹಲೋ ನಮಸ್ಕಾರ, ನಾವು ಹೋಗ್ತಾ ಇದ್ದೀವಿ, ಲೆಟ್ಸ್ ಗೋ ಅಂತ ಹೇಳಿದ್ವಿ. ವೆಗಾ ಸಿಟಿ ದಾಟಿ ಮುಂದ್ಗಡೆ ಬಂದಿದ್ವಿ. ನಾವು ಇವಾಗ ಬನ್ನೇರ್ಘಟ್ಟ ರೋಡಲ್ಲಿ ಇದ್ದೀವಿ. ನಾನು, ನಿಖಿಲು ಮತ್ತೆ ಸೌರವ್ ಸರ್. ನೋಡೋಣ ಅದ್ರ ಮೇಲೆ ಓದ್ತೀರಾ. ಜೊತೆಗಿರೋದ ಇವತ್ತಿನ ಸುಖ ಜೀವನ ನೀ ಕೊಟ್ಟ ಭಿಕ್ಷೆ ಅಪ್ಪ. ಓ ಹ್ಯಾಪಿ ಫಾದರ್ಸ್ ಡೇ ಆಕ್ಷನ್ ರೀ ಸರ್. ನಿನ್ನೆ ಫಾದರ್ಸ್ ಡೇ ಇತ್ತಲ್ಲ, ಅದಕ್ಕೆ ಲೈನ್ ಆಕ್ಷನ್. ಇವತ್ತಿನ ಜೀವನ ನೀವು ಕೊಟ್ಟ ಭಿಕ್ಷಪ್ಪ ಅಂತ ಆಟೋ ಮ್ಯಾಗ ಐತೆ ಅಂತ ಲೈನ್. ಒಳ್ಳೆ ಥಾಟ್. ಹಿಂಗದ ಹಿಂಗ ಹೊರಗೆ ಹೊಂಟ್ರೆ ನೋಡ್ರಿ ಇವೆಲ್ಲ ಇರ್ತಾವ. ಹೊರಗಿನ ಜಗತ್ತು ಅಡ್ಡಾಡ್ಬೇಕಂತಾರಲ್ಲ, ಏನದು ಯಾವ್ದು ಗಾದೆ ಮಾತು ಐತಲ್ರಿ ಸರ್, ಅದ ಪುಸ್ತಕ ಸುತ್ತಿ ನೋಡು ದೇಶ ಓದಿ ನೋಡ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಸಾರಿ ಗೊತ್ತಾಗಲ್ರಿ ಸರ್, ನಾವೇನ್ ಫುಲ್ ಗಾದೆ ಮಾತನ್ರಿ ನಮ್ದು. ಬೆಂಗಳೂರು ಜೀವನ ನೋಡ್ರಿ ಇಲ್ಲಿ ಎಷ್ಟೋ ಜನ. ಆಕ್ಚುಯಲ್ ಬೆಂಗಳೂರು ಇದು. ಬರೀ ಎಲ್ಲರೂ ವಿಡಿಯೋ ಆಡಿಯೋದಾಗ ಹೇಳ್ತಾರೆ, ನಾವು ವಿಡಿಯೋ ತೋರ್ಸಾತೀವಿ ನಿಮ್ಗೆ. ಆಂಬುಲೆನ್ಸ್ ಎಮರ್ಜೆನ್ಸಿ ಐತಲ್ಲ ಮುಂದೆ ಕಾಣ ಅಂತೈತಿ ಇಲ್ಲಿ. ಮಂದಿ ಮಾಡ್ತಾರಲ್ಲ ಆಂಬುಲೆನ್ಸ್ ಹಿಂದುವಾಗಿ ಸಾಯ್ತಾರ. ಹೌದೌದು ಸರ್, ಯಾಕಂದ್ರೆ ಆಂಬುಲೆನ್ಸ್ ಇವ್ರಿಗೂ ಜಾಗ ಆಗುತ್ತೆ. ಹೌದು, ಎಂತವ್ರು ನಮ್ ಬೆಂಗಳೂರು ಅಂತಲ್ಲ ಎಲ್ಲಾ ಕಡೆ ಹಂಗರಿ. ಆದ್ರೆ ಬೆಂಗಳೂರಾಗ ಬಹಳ ಎಲ್ಲ ಕಡೆ ಟ್ರಾಫಿಕ್ ಇರಲ್ಲ. ಎಲ್ಲರೂ ಆಂಬುಲೆನ್ಸ್ ಹಿಂದ ಇರ್ತಾರೆ 10 ಗಾಡಿ. ಯಾಕಂದ್ರೆ ಅದು ಹೋದ್ರೆ ಇವರು ಹೋಗ್ಬೋದಲ್ಲ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಈ ಸ್ಯಾಟರ್ಡೇ ಸಂಡೇ ರಜಾ ಇರುತ್ತಲ್ಲ ನಮ್ಮೆಲ್ಲರದು. ಅವತ್ತೊಂದು ವಿಡಿಯೋ ಮಾಡ್ಬೇಕಂತ ಮಾಡೇವಿ ನಾವು. ಸಮಥಿಂಗ್ ಈಸ್ ಡಿಫ್ರೆಂಟ್. ಇದೆಲ್ಲ ಬಿಟ್ಟು ಡೈಲಿ ಜೀವನ ಬಿಟ್ಟು ಒಂದು ಬ್ಯಾರೇಜ್ ಮಾಡ್ಬೇಕಂತ ಮಾಡೇವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಎಲ್ಲರಿಗೂ ನಿಮ್ ಸಪೋರ್ಟ್ ಬೇಕು. ಅದಕ್ಕೆ ಫಸ್ಟ್ ನಮ್ಗೆ ಸ್ಕ್ರಿಪ್ಟ್ ಮಾಡ ಅಂತೀವಿ. ಒಂದು ಆ್ಯಕ್ಟಿಂಗ್ ಸ್ಕಿಲ್ ಎಲ್ಲ ನಾವು ತೋರಿಸ್ಬೇಕಂತ ಮಾಡೇವಿ. ಅದಕ್ಕೆ ನೀವು ಒಂದು 10 ಕಮೆಂಟ್ ಹಾಕ್ರಿ. ಆಲ್ ದ ಬೆಸ್ಟ್ ಹಾಕ್ರಿ. ಏನಾದರೂ ಸಮಥಿಂಗ್ ಇಸ್ ಡಿಫ್ರೆಂಟ್ ಅಂತ ಕಮೆಂಟ್ ಹಾಕ್ರಿ. 10 ಕಮೆಂಟ್ಗಿಂತ ಜಾಸ್ತಿ ಬಂದು ಅಂದ್ರೆ ಆ ವಿಡಿಯೋ ನಿಮ್ಗೆ ಸ್ಯಾಟರ್ಡೆ ಸಂಡೇ ನಾವು ವಿಡಿಯೋ ಮಾಡಿ ಮಂಡೇ ಅಪ್ಲೋಡ್ ಆಗುತ್ತೆ. ಮಾಡ್ಕೊಂಡ್ಲಿ ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀವಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀವಿ. ಇವಾಗ ನಾವು ಇನ್ನೂ ಹೊಂಟೇವಿ. ಭಾಳ ಟ್ರಾಫಿಕ್ ಐತಿ. ರೋಡ್ ಬನ್ನೇರ್ಘಟ್ಟ ರೋಡ್ ಇದೆ. ಇನ್ನೂ ನಾವು ಜಾಸ್ತಿ ದೂರ ರೀಚ್ ಆಗಿಲ್ಲ. ನಮ್ದು ಕ್ಯಾಬ್ ಡ್ರೈವರ್ ಅಣ್ಣ ಯಾವ್ರು ನಿಮ್ದು? ಅಣ್ಣ ನಿಮ್ದು ಯಾವ್ರಣ್ಣ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಂಗ ಅಂತೀವ್ರಿ. ನಮ್ ನಿಂತಿಲ್ಲವ ಗುಲ್ಬರ್ಗದವ. ಮತ್ ನೀವು ಕ್ಯಾಬ್ ಡ್ರೈವರ್ ಅನ್ಕೋಬೇಡಿ. ಕಾರ್ ನಮ್ದು ಐತಿ, ಮತ್ತೆ ಯಾಕೆ ಡ್ರೈವರ್ ರೀ ಸರ್? ಒಂದು ಸ್ವಲ್ಪ ಅದ ಇಟ್ಸ್ ಕಾಲ್ಡ್ ಡ್ರೈವಿಂಗ್ ಟ್ಯಾಲೆಂಟ್. ಎಷ್ಟೋ ಮಂದಿ ಹುಡುಗಿಯರು ಇವ್ನು ಡ್ರೈವಿಂಗ್ ನೋಡಿ ಲವ್ ಮಾಡ ಅಂತಾರೆ. ನೀವು ನೋಡಿದ್ರೆ ಅವ್ನಿಗೆ ಡ್ರೈವರ್ ಅಂತಿರಲ್ಲ. ಮತ್ತೆ ಕಾರ್ ಡ್ರೈವ್ ಮಾಡೋಕೆ ಡ್ರೈವರ್ ಇಲ್ಲ ನೀವು ಅನ್ಬೇಕು. ಅದು ಬೇರೆ ಐತಿರ. ಡ್ರೈವರ್ ಅಂದ್ರೆ ಕ್ಯಾಬ್ ಹೊಡೋ ಡ್ರೈವರ್. ನಮ್ ಕಂತ್ ಕಾರ್ ಹೊಡೋ ಡ್ರೈವರ್ ಅಲ್ಲ. ಸ್ಪೆಕ್ಸ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ತಗದ ನೋಡ್ರಿ. ಬೆಂಗಳೂರು ಬಿಟ್ಟು ಹೊರಗೆ ಬಂದ್ವಪ್ಪ. ಅಂತೂ ಅಂತೂ ಟ್ರಾಫಿಕ್. ಹೊಸೂರು ರಸ್ತೆ, ಕನಕಪುರ, ಮಾಗಡಿ ರೋಡ್. ಡಿ ಬಾಸ್ ಫ್ಯಾನ್ಸ್ ಅಟೆಂಡೆನ್ಸ್ ಪ್ಲೀಸ್. I love you. A sexy baby. ನಿತ್ಯ ಈಗ 200 ಫಾಲೋವರ್ಸ್ ಆಗ್ಯಾರ ನಂಗೆ ಆಲ್ರೆಡಿ. 200 ಕಂಪ್ಲೀಟ್ ಆಯ್ತು ನಿನ್ನೆ. So many congratulations. Thank you China. For achieving 200 subscribers as a family. ಥ್ಯಾಂಕ್ ಯು ಎಲ್ಲ ನಿಮ್ಮ ಆಶೀರ್ವಾದ. ಇದೇನು ಕೊಡ್ತೀವಿ ಏನು ಸರ್? ನಿನ್ನ ಸಬ್ಸ್ಕ್ರೈಬರ್ಸ್ ಏನ್ ಫ್ಯಾಮಿಲಿ ಹೆಸರೇನು ಕೊಡ್ತೀವಿ?
ಲೈಕ್ ಅವರೆಲ್ಲ ರೀ ಬೋಂದೆ ಸಬ್ಸ್ಕ್ರೈಬರ್. ಫಾರ್ ಎಕ್ಸಾಂಪಲ್ ಸಮೀರ ಇನ್ಸ್ಟಾ ಅದನಲ್ಲ, ಹ್ಮ್ ಅವ ಸ್ಯಾಮ್ ಫ್ಯಾಮ್ ಅಂತ ಒಂದು ಹ್ಮ್. ಹಂಗ ಕ್ರಿಯೇಟ್ ಮಾಡ್ಕೊಂಡಾನ. ಹ್ಮ್ ಸೊ ನೀವ ಒಂದ್ ಹೆಸರು ಹೇಳ್ರಿ, ನೀವ ಒಂದ್ ಹೆಸರು ಹೇಳ್ರಿ, ಇಲ್ಲ ಸಬ್ಸ್ಕ್ರೈಬರ್ಸ್ ಹೇಳಕ್ ಬಿಡೋಣ ಇವತ್ತೊಂದಿನ. ಸಬ್ಸ್ಕ್ರೈಬರ್ಸ್ ಅಲ್ಲ ಇವತ್ತೊಂದಿನ ಹೇಳಕ್ ಬಿಡು ಅವರಿಗೆ, ಅವ್ರ ಥಿಂಕ್ ಮಾಡ್ತಾರೆ. ಅವರೇ ಒಂದ್ ಥಿಂಕ್ ಮಾಡಿ ಒಂದ್ ಹೆಸರು ಹೇಳ್ಬೇಕಾರ ಅವ್ರದ ಚೆನ್ನಾಗಿತ್ತ ಹೇಳು. ಅದ್ರ ಸರ್ ಈಗ ಇನ್ನೂ ಕಂಟೆಂಟ್ ಬರ್ಲಾಗ್ಯಾವ, ನಾನು ಈಗ ಸ್ಟಾರ್ಟ್ ಮಾಡೀನಿ, ಇನ್ನು ಏನ್ ಕಂಟೆಂಟ್ ಮಾಡ್ಬೇಕಂತ ಗೊತ್ತಾಗಲಾಗೈತಿ, ಏನ್ ತೋರಿಸ್ಬೇಕು ಗೊತ್ತಾಗಲಾಗೈತಿ. ಅಲ್ಲ ಇನ್ನೂ ಇಂಪ್ರೂವ್ ಆಗ್ತೀವಿ, ಬರ್ಬರ್ತಾ ಇಂಪ್ರೂವ್ ಆಗ್ತೀವಿ. ಮಜಾ. ಇನ್ನೊಂದು, ಹ್ಮ್ ನಾವು ಉತ್ತರ ಕರ್ನಾಟಕ, ಹೌದ್ರಿ, ಸ್ಲ್ಯಾಂಗ್ ಉತ್ತರ ಕರ್ನಾಟಕದ ಇರ್ಬೇಕು. ಹ್ಮ್ ಸೊ ಇದು ಬೆಂಗಳೂರು ಸ್ಲ್ಯಾಂಗ್ ಬಿಟ್ಬಿಡನಿ. ಹಾ ಸರಿ ರೀ. ಬಂದೊಂದ್ 2 ವರ್ಷ ಆಯ್ತಲ್ಲ ಸ್ವಲ್ಪ ಸರ್ ಸ್ವಲ್ಪ ರೀ ಅಂದ್ರೆ 2 ವರ್ಷ ಹಂಗಂದ್ರೆ ಜೀವನ 22 ವರ್ಷ 23 ವರ್ಷ ನೀ ಉತ್ತರ ಕನ್ನಡ ಮಾತಾಡಿ. ಸರ್ ಮತ್ ನಮ್ಮ ಊರಿಗೆ ಹೋದ ನಾನು ನನ್ನ ಸ್ಲ್ಯಾಂಗ್ದಾಗ ಮಾತಾಡ್ತೀನಿ. ಬೈ ಇರ್ಲಿ, ನಾ ಹಂಗೇನು ಸ್ಲ್ಯಾಂಗ್ ಹೇಳ ಅಂದಿಲ್ಲ, ಬಟ್ ಇಲ್ಲಿ ಅದನ್ನು ನಮ್ದೊಂದು ಹೌದೌದು. ಓಪನ್ ಆಗಿ ಮಾತಾಡಕ್ ಈಗ ಬರುತ್ತೆ. ಒಂದ್ ಸ್ವಲ್ಪ ಅವ್ರ ವಿಡಿಯೋ ನೋಡಿ ಮಾಡಿ ಎಲ್ಲ ಕಲ್ಕೋತೀನಿ ಈ ಕಲೆ ಅಂತ ಹಾ ಅಂದ್ರೆ ಈಗ ಆದ್ರೂ ಹಂಗೆ ಇರ್ಲಿ. ಅಂದ್ರೆ ನಮ್ಮ ಸ್ಲ್ಯಾಂಗ್ ಮಾತಾಡಿದ್ರೆ ಒಳಗಿಂದ ಹೌದೌದು ಸರ್, ಹೌದು. ಫೇಕ್ ಅನ್ಸಂಗಿಲ್ಲ ಮಂದಿಗೆ ಅವ್ರು. ಫ್ರಮ್ ದ ಹಾರ್ಟ್ ಅಂದ್ರು ಬರೇ ಬೈ ನಮ್ಮ ಭಾಷೆದಾಗ ಬೈ ಮಾತಾಡ್ಬೇಕಂದ್ರೆ ಬರೀ ಬೈದಾಕತ್ತೀವಿ ಇವ್ರಿಗೆ. ಅದು ಓಕೆ, ಅದು ಇವಾಗ ಎಲ್ಲ ಒಂದ್ ಸ್ವಲ್ಪ ಕೆಲ್ಸ ಇತ್ತ, ಮುಗಿಸ್ಕೊಂಬಂದು ಇವರಿಬ್ರು ಜಾಯ್ನ್ ಆದ್ರೆ ವೆಂಕಿ ಕಾಟೆ. ಈಗ ಇಲ್ಲೇ ಗೋದಾವರಿಗೆ ಊಟಕ್ಕೆ ಹೊಂಟೇವಿ. ಏನು ಆರ್ಡರ್ ಮಾಡ್ತೀವಿ ಅನ್ನೋದ ವೆಜ್, ಇವರಿಬ್ರು ವೆಜ್, ಇವರಿಬ್ರು ನಾನ್ ವೆಜ್. ಏನು ಆರ್ಡರ್ ಮಾಡ್ತೀವಿ ಅಂತ ಹೇಳಿ ಬಿರಿಯಾನಿ ಹೊಡೆದ್ ಬಂದೀವಿ ನಮ್ಮ ಇಲ್ಲ ನೀ ನಾನ್ ವೆಜ್ ಅಲ್ಲೇ, ಅವ ವೆಜ್. ನಂದಂತ್ರ ಇವತ್ತು ಊಟ ಆಗೈತಿ. ಈಗ ಮೆಗ್ನಾದಾಗ ತಿಂದು ಬಂದೇವಿ. ನಮ್ಮ ಅಣ್ಣ ಬಂದಿದ್ದ, ನಾನು ನಮ್ಮ ಅಣ್ಣ ನಮ್ಮ ತಂಗಿ ಹೋಗಿದ್ದಿಲ್ಲ. ಎಷ್ಟೊತ್ತವ ಮರೆ? 1 ತಾಸು ಆತ. ನಿಮ್ ದಿನ 1 ತಾಸು. ಈಗ ಬಂತಪ್ಪ ಇವ್ರ ಫುಡ್. ಕಾಜು ಪನ್ನೀರ್ ಮಸಾಲ, ಸಾಲ್ಟ್ ಅದು ಕೊಡೋ ಸರಿಗೆ. ವೆಂಕಿ ನೀ ಏನು ಹೇಳಿ ವೆಂಕಿ, ಇನ್ನೂ ಬರತ್ತಿಲ್ಲ ನಾನು. ಚೂಡ್ತಾ ನೀವು ಕುಂಡಾಗ ಚೂಟ. ನೀ ಏನು ಆರ್ಡರ್ ಮಾಡಿ ವೆಂಕಿ? ನೀ ಏನು ಮಾಡ್ತೀರಿ? ನಾನು ಮೇಘನ ಹೋಗಿದ್ದೆ. ಈಗೇನಿಲ್ಲ ಸರ್, ಬಿರಿಯಾನಿ ತಿಂದ್ರ ಮೇಘನ ಏನು ತಿಂತಾಳ? ಈ ಸುಳ ಮಗ ಅವ್ರ ಅಮ್ಮ ತಿಂತಾಳ. ಆಯಿತು ಫ್ರೆಂಡ್ಸ್, ಊಟ ಆಯ್ತು. ಇವಾಗ ಊಟ ಮಾಡಿದ್ವಿ, ಹೊಂಟ್ವಿ. ನಾನು ನಿತ್ಯ ವೆಂಕಿ ಕಾಟೆ ಹೊಂಟ್ವಿ. ಸರೋವರೆ ಗಾಡಿ ಮ್ಯಾಗ ಹೋಗ್ಯಾರ. ನಾವು ಈಗ ನಿತ್ಯದ ಏನೋ ವರ್ಕ್ ಐತೆ ಅಂತ ಸ್ವಲ್ಪ ಹೋಗಿ ಅವನು ಮಾಡ್ಬೇಕು. ನಾಳೆ ಆಫೀಸ್ಗೆ ಹೋಗ್ಬೇಕು ಅವನು. ಎಲ್ಲಿ ಮುಂದೆ ಏನಿಲ್ಲ, ಮನೆಗೆ ಹೋಗ್ತೀವಿ ಅಷ್ಟೇ. ಮುಂದಿನ ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಏನಾದರೂ ಹೊಸ ಕಂಟೆಂಟ್ ತಗೊಂಡು ಬರ್ತೀವಿ, ವೇಟ್ ಮಾಡ್ತಾಯಿರಿ.